ಓಂ ಶ್ರೀ ಗುರುಭ್ಯೋ ನಮಃ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಒಂದು ವಿದ್ಯಾಸಂಸ್ಥೆಯ ಪ್ರಾಂಶುಪಾಲರಂತಹ ಕವಿತಾ ಮೇಡಮ್ ಅವರೇ, ಹಾಗೂ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರ್ತಕ್ಕಂತಹ ಶ್ರೀಯುತ ಅರಸೇಗೌಡವರೇ, ವಂಜಾಕ್ಷಿ ಮೇಡಮ್ ಅವರೇ, ಹಾಗೂ ಚಂದ್ರಶೇಖರ್ ಸರ್ ಅವರೇ, ಹಾಗೂ ಆತ್ಮೀಯ ಪೋಷಕರೇ. ಸರ್, ನಾವಿವತ್ತು ಬಂದಿರೋದು ನಮ್ಮ ಮಕ್ಕಳ ಕಲ್ಚರಲ್ ಈವೆಂಟ್ಗೆ, ಹಾಗಾಗಿ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಸರ್. ಹೌದಾ ಹೌದಾ ನೀವಿಲ್ಲ ಅಂತ ಹೇಳಿದೆ ನೋಡಿ, ನಾವು ಸ್ಕೂಲ್ ಪ್ರಿನ್ಸಿಪಲ್ಸು, ನೀವು 2 ಅವರ್ ಕೊಟ್ಟರು ನಾನು ಮಾತಾಡ್ತೀನಿ. ಸೊ ಅದಕ್ಕೆ ನೀವು ಹೇಳಿದ್ರೆ ಸರ್ ಇಷ್ಟು ಸಾಕು ಸರ್ ಅಂದರೆ ಅಷ್ಟೇ ಮುಗಿಸ್ತೀನಿ. ಸಾಕಲ್ಲ? ಓಕೆ. ಸೊ ಮೊದಲನೇದಾಗಿ ಈ ಒಂದು ವಿದ್ಯಾಸಂಸ್ಥೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಸರ್ ತಿಳಿಸ್ಕೊಟ್ರು. ಆದಾಗ್ಯೂ ಸಹ ಏನು ಬಾಲ ಶಿಕ್ಷಣ ಇದೆ ಅಂದರೆ ಪ್ರೀ ನರ್ಸರಿ ವಯೋಮಿತಿ 3ರಿಂದ 6 ವರ್ಷದೊಳಗೆ ಬರ್ತಕ್ಕಂತಹ ಹಂತ ಏನಿದೆ, ಇದು ತುಂಬಾ ಇಂಪಾರ್ಟೆಂಟ್. ಫೌಂಡೇಶನ್ ಅಂತ ಹೇಳ್ತೀವಿ ನಾವು. ಯಾವುದೇ ಒಂದು ಮನೆಯನ್ನು ಕಟ್ಟುವಂಥ ಸಂದರ್ಭದಲ್ಲಿ ಫೌಂಡೇಶನ್ ತುಂಬ ಸ್ಟ್ರಾಂಗ್ ಆಗಿರ್ಬೇಕಂತ ಹೇಳ್ತೀವಿ. ಯಾಕೆಂದರೆ ನಿಮ್ಮ ಫೌಂಡೇಶನ್ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಷ್ಟು ಫ್ಲೋರ್ಸ್ಗಳನ್ನ ನೀವು ಬಿಲ್ಡಿಂಗ್ನ ಕಟ್ಬೋದು. ಹೌದಾ? ಸೊ ನನ್ನ ಮೊದಲನೇ ಪ್ರಶ್ನೆ, ನಮ್ಮ ಮನೆಯಲ್ಲಿ ಒಂದು ಮಗು ಹುಟ್ಟಿತು. ಆ ಮಗು ಯಾರು? ಹುಟ್ಟಿದ ತಕ್ಷಣ ನಿಮ್ಮಲ್ಲೊಂದು ಫೋನ್ ಕಾಲ್ ಬರುತ್ತೆ. ಮಗು ತೇಟ್ ಯಾರ ಥರ ಇದೆ? ಅಜ್ಜಿ ಥರ ಇದೆ, ಇಲ್ಲ ತಾತನ ಥರ ಇದೆ, ಇಲ್ಲ ಮಾವನ ಥರ. ಅಯ್ಯೋ ತುಂಬ ಗಲಾಟೆ ಮಾಡ್ತಾನಪ್ಪ, ಎಲ್ಲ ಅವ್ರ ಅಪ್ಪನ ಥರನೇ. ಹೌದಾ? ಇಲ್ಲ ಏನೋ ಉದಾಹರಣೆ ಕೊಡಬೇಕಾದ್ರೆ ನಾವು ಯಾವಾಗಲೂ ರಾಜ್ಕುಮಾರ್ ಉದಾಹರಣೆ ಕೊಡ್ತೀವಾ? ವಿಷ್ಣುವರ್ಧನ್ ಕೊಡ್ತೀವಾ? ಖಂಡಿತ ಇಲ್ಲ. ಯಾರನ್ನ ಕೊಡ್ತೀವಿ? ಅವನ ಅಜ್ಜಿನೋ, ತಾತನೋ, ಮಗು, ತಂದೆನೋ, ತಾಯಿನೋ. ಹೌದಲ್ಲ? ಸೊ ಯಾಕೆ ಈ ವಿಚಾರನ ಹೇಳ್ತೀನಿ ಅಂತ ಹೇಳಿದ್ರೆ, ನಮ್ಮ ಮಗು ನಮ್ಮದೇ ವ್ಯಕ್ತಿತ್ವದ ಪ್ರತಿಬಿಂಬ. ಸೊ ಏನಾದರೂ ಮಗುಗೆ ವ್ಯಾಲ್ಯೂಸ್ನ ಕಲಿಸ್ಬೇಕಂತ ಹೇಳಿದ್ರೆ ಯಾರು ಕಲಿಸ್ಬೇಕೋ? ನಾವಿವತ್ತು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಶಾಲೆ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಏನು ಬುದ್ಧಿ ಕಲಿಸಿದ್ದಾರೆ ನಿನಗೆ? ಶಾಲೆ ವಿದ್ಯೆಯನ್ನು ಕಲಿಸುತ್ತೆ. ಖಂಡಿತವಾಗ್ಲೂ ಆ ಮೌಲ್ಯವನ್ನು ಮನೆಯಲ್ಲೇ ಕಲಿಸ್ಬೇಕಾಗತ್ತೆ. ಅದಕ್ಕೆ ನೋಡಿ, ಅವನು ಸೂಕ್ಷ್ಮವಾಗಿ ಕೇಳಿಸ್ಕೊಳ್ತಾ ಇರ್ತಾನೆ, ಅಮ್ಮ ಏನು ಮಾತಾಡ್ತು ಅಂತ. ಮಾರನೇ ದಿನ ಅದೇ ವರ್ಡ್ನ ಹೇಳ್ತಾನಾ ಇಲ್ಲ? ಖಂಡಿತವಾಗ್ಲೂ ಹೇಳ್ತಾನೆ. ಯಾರೋ ಹೇಳಿದ್ದು ಅಂದರೆ ಅಪ್ಪ ಹೇಳ್ತಲ್ಲ, ಅಜ್ಜಿ ಹೇಳ್ತಲ್ಲ, ನೀನು ಮಾತ್ರ ಮಾಡ್ಬೋದು, ನಾನು ಮಾಡೋಂಗಿಲ್ವಾ? ಏಯ್ ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಿದ್ರೆ ಏನು ಹೇಳ್ತಾನೆ? ನೀನು ಮಾತ್ರ ವಾಟ್ಸಪ್ ಯೂಸ್ ಮಾಡ್ತಿದ್ಯಾ ಹೇಳ್ತಾನಲ್ಲ. ಸೊ ಹಾಗಾಗಿ, ಯಾಕೆಂದರೆ ಮಕ್ಕಳಿಗೆ ಈ ಹಂತದಲ್ಲಿ ಏನಿದೆ, 3ರಿಂದ 7 ವರ್ಷದ ಹಂತದಲ್ಲಿ ಏನಿರ್ತಾರೆ ಮಕ್ಕಳು, ಅವರ ಸಂಪೂರ್ಣವಾಗಿರ್ತಕ್ಕಂತಹ ಪ್ರಪಂಚ ತನ್ನ ಮನೆಯಲ್ಲಿರ್ತಕ್ಕಂತಹ ವ್ಯಕ್ತಿತ್ವಗಳು. ಹಾಗಾಗಿ ಅತೀ ಜಾಗರೂಕತೆಯಿಂದ ನಾವು ನಮ್ಮ ಮಕ್ಕಳನ್ನ ಪೋಷಣೆ ಮಾಡಬೇಕಾಗತ್ತೆ. ಅವನಿನ್ನ ಚಿಕ್ಕವನು, ಅವನಿಗೇನು ಅರ್ಥ ಆಗೋದಿಲ್ಲ ಅಂತ ಅಂದ್ಕೊಂಡ್ರೆ ನಿಮ್ಮಂಥ ದೊಡ್ಡರು ಯಾರು ಇರೋದಿಲ್ಲ, ಇನ್ಕ್ಲೂಡಿಂಗ್ ನನ್ನನ್ನು ಸೇರಿಸಿ. ಹೌದಾ? ತುಂಬ 10 ಸಾರಿ ಯೋಚನೆ ಮಾಡಬೇಕು, ಇವನು ಮುಂದೆ ನಾನು ಏನು ಮಾತಾಡಬೇಕು, ಏನನ್ನ ಮಾತಾಡಬಾರ್ದು. ಎಕ್ಸ್ಪೆಷಲಿ ಬೇರೆ ಯಾರನ್ನಾದರೂ ಬೈಕೊಳ್ಳೋಂಗಿದ್ರೆ ಪಕ್ಕದ ಮನೆ ಆಂಟಿನ. ಹೌದಾ? ಸೊ ಹಾಗಾಗಿ ಈ ಸಂಸ್ಕಾರ ಅಂತಕ್ಕಂಥದ್ದು ಬಾಲ್ಯದಿಂದನೇ ಮನೆಯಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ಇವತ್ತು ನೋಡಿ, ಮೊಬೈಲ್ ಕಾಲ್ ಮಾಡಿದ ತಕ್ಷಣ ನಿಮ್ಮ ಕಾಲರ್ ಟ್ಯೂನ್ ಬರ್ತಲ್ಲ, ರೇ ನಾನು ಯಾವುದೋ ಕಾಲರ್ ಟ್ಯೂನ್ ಹಾಕ್ಕೊಂಡಿದ್ದೆ, ಏನಾಯ್ತಪ್ಪ ನನ್ನ ಕಾಲರ್ ಟ್ಯೂನ್ ಅಂದರೆ ಗೊತ್ತಲ್ಲ. ಒಂದು ವಾರದಿಂದ ಮಿನಿಸ್ಟ್ರಿ ಆಫ್ ಹೋಮಿಂದ ನಿಮಗೊಂದು ಮೆಸೇಜ್ನ ಕಳಿಸ್ತಾ ಇದ್ದಾರೆ, ಬಿ ಅವೇರ್. ನೋಡಿ, ಇವತ್ತು ಮಕ್ಕಳಲ್ಲಿ IQ ತುಂಬ ಜಾಸ್ತಿ ಆಗ್ತಾ ಇದೆ. ನಮಗೆ ತುಂಬ ಖುಷಿ, ನನ್ನ ಮಗ ಮೊಬೈಲ್ನ ಆಪ್ರೇಟ್ ಮಾಡ್ತಂದರೆ ಖುಷಿ. ಪಕ್ಕದ ಜೊತೆ ಹೇಳ್ಕೊಳ್ತೀವಿ, ನನ್ನ ಮಗ ಎಲ್ಲವನ್ನ ಆಪ್ರೇಟ್ ಮಾಡ್ತಾನೆ. ಆಫ್ಕೋರ್ಸ್ ಇವತ್ತಿನ ಮಕ್ಕಳಲ್ಲಿ ಇಂಟೆಲಿಜೆಂಟ್ ಕೋಶಂಟ್ ತುಂಬಾ ಇದೆ, ಬಟ್ ವ್ಯಾಲ್ಯೂ ಎಜುಕೇಷನ್ ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾವತ್ತು ಮೌಲ್ಯಗಳು ಕಡಿಮೆ ಆಗ್ತಾ ಹೋಯಿತು ನೋಡಿ, ವಿದ್ಯಾವಂತರಾದಷ್ಟೂ ಏನಾಗಬೇಕಾಗಿತ್ತು? ಸಮಸ್ಯೆಗಳು ಕಡಿಮೆ ಆಗಬೇಕಿತ್ತು. ಹೌದಲ್ಲ? ಆದರೆ ಇವತ್ತು ವಿದ್ಯಾವಂತರಾಗ್ತಾ ಕ್ರೈಮ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಪೊಲೀಸ್ ಸ್ಟೇಷನ್ಸ್ಗಳು ಜಾಸ್ತಿ ಆಗ್ತಾ ಇದ್ದಾವೆ, ಅಪರಾಧಗಳು ತುಂಬ ಜಾಸ್ತಿ ಆಗ್ತಿದೆ. ಇದಕ್ಕೆಲ್ಲ ಮುಖ್ಯವಾಗಿರ್ತಕ್ಕಂಥ ಕಾರಣ
ಮೌಲ್ಯ ಶಿಕ್ಷಣದ ಕೊರತೆ. ಹಾಗಾಗಿ ಆತ್ಮೀಯರೇ, ನಮ್ಮ ಮಕ್ಕಳಿಗೆ ನೀವೇನನ್ನ ಕನಸುಗಳನ್ನ ಕಂಡುಕೊಂಡಿರ್ತೀರಾ, ಸಹಜವಾಗಿಯೇ ನೂರಾರು ಕನಸುಗಳನ್ನ ಇಟ್ಕೊಂಡಿರ್ತೀರಾ. ಖಂಡಿತ ಆ ಕನಸುಗಳು ಸಾಕಾರ ಆಗುತ್ತೆ. ಈ ಮೌಲ್ಯ ಅಂತಕ್ಕಂಥದ್ದು ಹೇಗೆ ಅಂತ ಹೇಳಿದ್ರೆ, ನಾವೆಲ್ಲ ಸಂಕ್ರಾಂತಿ ಹಬ್ಬ ಬರುತ್ತೆ, ದೇವ್ರ ಪೂಜೆಗೆ ರಸಾಯನ ಮಾಡ್ತೀವಿ, ಬಾಳೆಹಣ್ಣು, ತೆಂಗಿನಕಾಯಿ ತುರಿ ಎಲ್ಲ, ಬೆಲ್ಲ ಎಲ್ಲ ಹಾಕ್ತೀವಾ? ಬಟ್ ಆದರೆ ಅದ್ರ ಜೊತೆಯಲ್ಲಿ ಎಕ್ಸ್ಟ್ರಾ ಒಂದು ಏಲಕ್ಕಿ ಕಾಯಿನ ಹಾಕ್ತೀರಾ. ಹೇಗಿರುತ್ತೆ ಆಗ ಫ್ಲೇವರ್? ಚೆನ್ನಾಗಿರುತ್ತಾ? ಚೆನ್ನಾಗಿರಲ್ಲ. ಉಪ್ಪಿಟ್ಟು ಮಾಡ್ತೀರಾ, ನಾರ್ಮಲ್ ಉಪ್ಪಿಟ್ಟು ಮಾಡ್ಕೊಡಿ, ನಿನ್ನ ಮಗು ಮುಟ್ಟೋದೇ ಇಲ್ಲ. ಅದೇ ಉಪ್ಪಿಟ್ಟು ಜೊತೆಗೆ ಮೇಲೆ ಸ್ವಲ್ಪ ಏನಾದರೂ ಡಿಸೈನ್ ಮಾಡಿ, ಆ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಹಾಕಿ, ಸ್ವಲ್ಪ ಗೋಡಂಬಿನ ಕರೆದು ಮೇಲೆ ಹಾಕಿ, ದ್ರಾಕ್ಷಿನ ಮೇಲೆ ಹಾಕಿ, ಮಗು ಏನು ಮಾಡುತ್ತೆ, ತುಂಬ ಇಷ್ಟಪಟ್ಟು ಕುಡಿಯುತ್ತೆ, ತಿನ್ನುತ್ತೆ. ಹೌದಲ್ಲ? ಅದು ಫ್ಲೇವರ್ ಅಂತಕ್ಕಂಥದ್ದು. ಸೊ ಹಾಗಾಗಿ ಮಕ್ಕಳ ಎಜುಕೇಷನ್ ಏನಿದೆ, ಖಂಡಿತವಾಗ್ಲೂ ಇವತ್ತು ನಮ್ಮೆಲ್ಲ ಮಕ್ಕಳು IQ-ನಲ್ಲಿ ನಮಗಿಂತ 4 ಪಟ್ಟು ಮುಂದೆ ಇದ್ದಾರೆ. ಹಾಗಾದ್ರಿಂದ ನಮ್ಮ ಮಕ್ಕಳಿಗೆ ಖಂಡಿತವಾಗ್ಲೂ ಇವತ್ತು ಬೇಕಾಗಿರ್ತಕ್ಕಂಥದ್ದು ವ್ಯಾಲ್ಯೂ ಎಜುಕೇಷನ್, ಮೌಲ್ಯ ಶಿಕ್ಷಣ. ಈ ಮೌಲ್ಯ ಶಿಕ್ಷಣವನ್ನು ತಂದೆ ತಾಯಿ ಆಗಿರ್ತಕ್ಕಂಥವರು ನಾವುಗಳು ನಮ್ಮ ಯಾವ ರೀತಿ ನಾವು ಮಾತಾಡ್ತೀವಿ, ನಾವು ಯಾರ ಜೊತೆ ಸಂವಹನ ಮಾಡ್ತೀವಿ, ನಮ್ಮ ನಡವಳಿಕೆ ಯಾವ ರೀತಿ ಇದೆ, ಪ್ರತಿಯೊಂದನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಅದಕ್ಕೆ ನೋಡಿ, ನೀವು ಇಲ್ದಾ ಇದ್ದಾಗ ಗಂಡು ಮಗು ಆಗಿದೆ, ಅವ್ರ ಅಪ್ಪನ ಪ್ಯಾಂಟ್ ಅವ್ನು ಹಾಕೊಳಕ್ಕೆ ಟ್ರೈ ಮಾಡ್ತಾನೆ, ಶೂಸ್ ಹಾಕೊಳಕ್ಕೆ ಟ್ರೈ ಮಾಡ್ತಾನೆ, ಅವ್ರ ಅಮ್ಮನ ಥರ ಮೇಕಪ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾಳೆ ಅವಳು. ಹೌದಾ? ಅಥವಾ ಆಟ ಆಡ್ಬೇಕಾದ್ರೆ ನೋಡಿ, ನೀನು ಯಾರು ಅಂದರೆ ನಾನು ಅಪ್ಪ, ನೀನು ಅಮ್ಮ, ನಾನು ಟೀಚರ್. ಹೌದಾ? ಸೊ ಹಾಗಾಗಿ ನಮ್ಮ ಮಕ್ಕಳಿಗೆ ರೋಲ್ ಮಾಡೆಲ್ಗಳು ನಾವೇ. ನೀವು ರೋಲ್ ಮಾಡೆಲ್ ಆಗಿ ಪ್ರಾಪರ್ ಆಗಿರ್ತಕ್ಕಂಥ ವ್ಯಾಲ್ಯೂಸ್ ನಿಮ್ಮಲ್ಲಿದ್ದರೆ ಖಂಡಿತ ನಮ್ಮ ಮಕ್ಕಳಲ್ಲಿ ಅದು ಮುಂದಿನ ದಿನಕ್ಕೆ ಅದು ಖಂಡಿತ ಮಕ್ಕಳ ಜೊತೆ ಖಂಡಿತ ಬಂದೇ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತು ಇನ್ನೊಂದು ಮುಖ್ಯವಾಗಿ LKG UKG ಅಥವಾ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿರ್ತಾರೆ ಅಂದ್ಕೊಳ್ಳೋಣ, ಗಂಡ ಹೆಂಡತಿನಲ್ಲಿ ಜಗಳ ಸ್ಟಾರ್ಟ್ ಆಗುತ್ತೆ. ಯಾಕೆ ಜಗಳ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಹೋಮ್ವರ್ಕ್ ಮಾಡಿಸೋದಕ್ಕೆ. ಅಯ್ಯೋ ನಾನು TV ನೋಡ್ತಾ ಇದ್ದೀನಿ, ಬೇಗದೊಂಚೂರು ಹೋಮ್ವರ್ಕ್ ಮಾಡಿಸ್ಬಿಡ್ರಿ ಅಂತ. ನಾನು ಇವಾಗ ತಾನೇ ಕೆಲಸದಿಂದ ಬಂದಿದ್ದೀನಿ, ತುಂಬ ಟಯರ್ಡ್ ಆಗಿದೆ, ನೀನು ಮಾಡಿಸು. ಅಥವಾ ಬೇರೆ ಏನು ಹೇಳ್ತಾರೆ, ಹೋಗೋ ಮ್ಯಾಟ್ ತೊಗೊಂಡು ಬಾ ಅಂತ ಹೇಳ್ತೀರಾ. ಅವನೇನು ಹೇಳ್ತಾನೆ, ಮಮ್ಮಿ MEAT ಮ್ಯಾಟಾ ಹೇಳ್ತಾರ? ಆ ಥರ ಎಲ್ಲ ಹೇಳ್ತಾರಾ? ಹೇಳಲ್ಲ. ಸೊ ಇದಕ್ಕೊಂದು ಸಣ್ಣ ಉದಾಹರಣೆ, ಒಂದು ದೇವಸ್ಥಾನ ಬಿಲ್ಡ್ ಆಗ್ತಾ ಇರುತ್ತೆ. ದೇವಸ್ಥಾನ ಬಿಲ್ಡ್ ಆಗಬೇಕಾದ್ರೆ ಸಹಜವಾಗಿಯೇ ಕಾರ್ಮಿಕರು ಬೇಕು ಕಟ್ಟಡವನ್ನು ಕಟ್ಟೋದಕ್ಕೆ. 3 ಜನ ಕಟ್ಟಡ ಕಟ್ತಾ ಇರ್ತಾರೆ. ಒಬ್ಬ ಯಾರೋ ಯಾತ್ರಿಕ ಬರ್ತಾನೆ, ಕೇಳ್ತಾನೆ ಮೊದಲನೇವನು, ಏನಪ್ಪ ಏನು ಮಾಡ್ತಿದ್ಯಾ? ಅಯ್ಯೋ ಕರ್ಮ ಕಣಪ್ಪ, ನನಗೆ ಈ ಮೇಸ್ತ್ರಿ ನನಗೆ ಬೆಳಗಿಂದ ಸಂಜೆವರೆಗೂ ಹಿಂಸೆ ಕೊಡ್ತಾ ಇದ್ದಾನೆ, ಸಾಕಾಗ್ಬಿಟ್ಟಿದ್ಯಪ್ಪ ಈ ಕೆಲಸ ಅಂತ ಹೇಳ್ತಾನೆ. ಸೊ ಅದೇ ಎರಡನೆಯ ಕೆಲಸಗಾರನ ಕೇಳ್ತಾನೆ, ಇಲ್ಲ ನನಗೆ ಕೆಲಸ ಸಿಕ್ಕಿ ತುಂಬ ಅನುಕೂಲ ಆಯಿತು. ಯಾಕಪ್ಪ ಅಂತ ಹೇಳಿದ್ರೆ, ಈ ಕೆಲಸದಿಂದ ನನಗೆ ಸ್ವಲ್ಪ ಹಣ ಬರುತ್ತೆ, ಆ ಹಣದಿಂದ ನನ್ನ ಮಕ್ಕಳಿಗೆ ಸ್ವಲ್ಪ ಊಟ ಬಟ್ಟೆಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಅದೇ ರೀತಿ 3ನೆಯ ಕೆಲಸಗಾರನ ಕೇಳ್ತಾರೆ. ಆಗ ಅವನು ಹೇಳ್ತಾನೆ, ಇಲ್ಲ ನನಗೆ ಸಿಕ್ಕಿರ್ತಕ್ಕಂಥ ಕೆಲಸ ತುಂಬ ಅದ್ಭುತವಾಗಿರ್ತಕ್ಕಂಥ ಕೆಲಸ. ನಾನು ಇವತ್ತು ದೇವಸ್ಥಾನವನ್ನು ಕಟ್ತಾ ಇದ್ದೀನಿ, ಇದು ತಲೆಮಾರುವರೆಗೂ ಇರುತ್ತದೆ ಅಂತ ಒಂದು ಶ್ರೇಷ್ಠವಾದ ಕೆಲಸದಲ್ಲಿ ನಾನು ಶ್ರಮಿಸ್ತಾ ಇದ್ದೀನಿ, ಹಾಗಾಗಿ ನನಗೆ ತುಂಬಾ ಖುಷಿ ಇದೆ ಅಂತ ಹೇಳ್ತಾರೆ. ನೋಡಿ, 3 ಜನ ಒಂದೇ ಕೆಲಸ, ಆದರೆ ಅವರ ಯೋಚನೆಗಳು ಬೇರೆ ಬೇರೆ. ಹೋಮ್ವರ್ಕ್ ಮಾಡಿಸೋದಕ್ಕಿಂತ ಮುಂಚೆ ಅವ್ರ ಅಮ್ಮ ಹೇಳ್ತಾರೆ, ಓಡೋ ಸಾಕು, ತೊಗೊಂಬೋಗು, ನಿನ್ನ ಹೋಮ್ವರ್ಕ್ ಬೇಗ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳ್ತೀವಿ. ನಿಂದಲೇ ಹಿಂಸೆನಪ್ಪ, ಬೇಗ ತೊಗೊಂಡ್ಬರೋ, ಮುಗಿಸ್ಬಿಡೋಣ ಹೋಮ್ವರ್ಕ್ನ ಅಂತ ಹೇಳ್ತೀವಿ. ನೋಡಿ, ನಮ್ಮ ಮಕ್ಕಳನ್ನ ನಾವು ತಯಾರಿ ಮಾಡಿರ್ತಕ್ಕಂಥದ್ದು ತಂದೆ ತಾಯಿಗಳಾಗಿ ಆ 3ನೇ ಕೆಲಸಗಾರ ಏನು ಆಲೋಚನೆ ಇತ್ತಲ್ಲ, ಶ್ರೇಷ್ಠವಾದಂತಹ ಕೆಲಸಕ್ಕೆ ನಮ್ಮ ಮಗುವನ್ನ ನಾವು ತಯಾರಿ ಮಾಡ್ತಕ್ಕಂಥದ್ದು. ಹಾಗಾಗಿ ಆ ಮಗುವನ್ನ ಸಮಾಧಾನದಿಂದ ಬೇಗ ಕಂಪ್ಲೀಟ್ ಆಗೋಗ್ಲಿ ಅಂತ ಅವನಿಗೆ ಬೈದೋ ಹೊಡೆದನೋ ಕಂಪ್ಲೀಟ್ ಮಾಡಿಸ್ತಕ್ಕಂಥ ಕೆಲಸ ನಮ್ಮದಲ್ಲ. ಅವನನ್ನು ಶ್ರೇಷ್ಠ ವ್ಯಕ್ತಿಯಾಗಿ ಮುಂದಿನ ಪೀಳಿಗೆಗೆ ನಾವು ತಯಾರಿ ಮಾಡಬೇಕು. ಹಾಗಾಗಿ ಪೋಷಕರಾಗಿ ನಾವು ತುಂಬಾ ಸಮಾಧಾನದಿಂದ ಮಗುವಿಗೆ ನಾವು ಹೇಳ್ಕೊಟ್ಟಿದ್ದೆ ಆದಲ್ಲಿ ಖಂಡಿತ ಮಗು ತುಂಬಾ ಚೆನ್ನಾಗಿ ಕಲಿತಾರೆ. ಸೊ ಕೊನೆಯದಾಗಿ ಇನ್ನೊಂದೇ ಒಂದು ವಿಚಾರವನ್ನು ನಾನು ನಿಮ್ಮ ಜೊತೆ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲ ಪೇರೆಂಟ್ಸ್ಗೆ, ಈಗ ಆಲ್ಮೋಸ್ಟ್ ನಾನು ಕಳೆದ 16 ವರ್ಷದಿಂದ ಒಂದು ಶಾಲೆಯ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಿದ್ದೀನಿ. ಸರಿಸುಮಾರು 1300ರಿಂದ 1500 ಮಕ್ಕಳು ನಮ್ಮ ಶಾಲೆಯಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ.
ಬಟ್ ಪೇರೆಂಟ್ಸ್ ಹೇಳ್ತಕ್ಕಂಥ ಒಂದೇ ಒಂದು ಮಾತು ಏನಪ್ಪ ಅಂತ ಹೇಳಿದ್ರೆ, ಸರ್ ನನ್ನ ಮಾತನ್ನು ನನ್ನ ಮಕ್ಕಳು ಕೇಳೋದಿಲ್ಲ. ನಿಮ್ಮ ಮಕ್ಕಳು ಮಾತು ಕೇಳ್ತಾರಾ? ಕೇಳಲ್ವಾ? ಮತ್ತು ಯಾರಿಗೆ ಮಾತು ಕೇಳ್ತಾರೆ ಅವರು? ಇದೊಂದೇ ಸಹಜವಾಗಿರ್ತಕ್ಕಂಥ ಪ್ರಶ್ನೆ. ಸರ್ ನನ್ನ ಮಾತೇ ಕೇಳಲ್ಲ ಸರ್ ಇವನು, ನೀವು ಸ್ವಲ್ಪ ಹೇಳಿ ಸರ್, ನೀವು ಹೇಳಿದ್ರೆ ಮಾತು ಕೇಳ್ತಾನೆ. ನೋಡಿ, ಯಾವಾಗ ನಮ್ಮ ಮತ್ತು ಮಕ್ಕಳ ನಡುವೆ ಭಾವನಾತ್ಮಕ ಬಂಧ ಇಲ್ಲ, ಎಮೋಷನಲ್ ಕೋಶಿಯಂಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ, ಮಕ್ಕಳು ಖಂಡಿತ ನಮ್ಮ ಮಾತನ್ನು ಕೇಳೋದಿಲ್ಲ. ಏನದು ಎಮೋಷನಲ್ ಕೋಶಿಯಂಟ್ ಅಂದರೆ? ಎಲ್ಲಿ ಸಿಗುತ್ತೆ ಸರ್? ಯಾವ್ದಾದ್ರು ಟ್ಯೂಷನ್ಸ್ ಹೇಳ್ಕೊಡ್ತಾರಾ? ಕಳಿಸೋಣ ಸರ್, ಎಲ್ಲೂ ಸಿಗೋದಿಲ್ಲ. ನಮ್ಮ ಮಗುವಿನ ನಡುವೆ ಇರ್ತಕ್ಕಂಥ ಬಂಧ. ಈಗ ನಿಮ್ಗೇನಾದರೂ ನೋವಾಗಿದ್ದಾಗ ನಿಮ್ಮ ಮಗು ಅಳುತ್ತೆ ನೋಡಿ, ಅಥವಾ ಮಗು ಹತ್ತಾಗ ನಿಮ್ಮ ಕಣ್ಣಲ್ಲಿ ನೀರು ಬರುತ್ತೆ ನೋಡಿ, ಅದೇ ಎಮೋಷನಲ್ ಕೋಶಿಯಂಟ್ ಅಂತಕ್ಕಂಥದ್ದು, ಭಾವನಾತ್ಮಕವಾದಂತಹ ಬಂಧ. ಸೊ ಇತ್ತೀಚಿನ ದಿನಗಳಲ್ಲಿ ಈ ಎಮೋಷನಲ್ ಕೋಶಿಯಂಟ್ ಅಂತಕ್ಕಂಥದ್ದು ಕಡಿಮೆ ಆಗ್ತಾ ಇದೆ. ಸೊ ಆದ್ದರಿಂದಾಗಿ ಮಕ್ಕಳು ಖಂಡಿತ ನಮ್ಮ ಮಾತನ್ನು ಕೇಳುತ್ತಾ ಇಲ್ಲ. ಸೊ ಹಾಗಾಗಿ ಆ ಬಂಧನವನ್ನು ನಾವು ಬೆಳೆಸ್ಕೊಳ್ಬೇಕು. ಯಾವ ರೀತಿ ಸರ್ ಬೆಳೆಸ್ಕೊಳ್ಳೋದು? ನಮ್ಮ ಸಮಯವನ್ನು ನಮ್ಮ ಮಕ್ಕಳ ಜೊತೆ ಹೆಚ್ಚಾಗಿ ಕೊಟ್ಟಾಗ ನಮ್ಮ ಮತ್ತು ಮಗು ನಡುವೆ ಖಂಡಿತ ಬಂಧ ಬರುತ್ತೆ. ಆ ಎಮೋಷನಲ್ ಕೋಶಿಯಂಟ್ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಬಹುಶಃ ಇಷ್ಟು ವಿಚಾರಗಳನ್ನ ಹೇಳಿ ಕೊನೆಯದಾಗಿ ಈ ಒಂದು ಶಾಲೆಯ ಬಗ್ಗೆ ನಾನು ಹೇಳಬೇಕು. ನಮ್ಮ ಶಾಲೆಯಲ್ಲಿ ಆಲ್ಮೋಸ್ಟ್ ಒಂದು 100 ಜನ ಟೀಚರ್ಸ್ ಇದ್ದಾರೆ, ಒಂದು 1500 ಮಕ್ಕಳಿದ್ದಾರೆ, 1500 ಜನ ನಿಮ್ಮ ಹಾಗೆ ಪೇರೆಂಟ್ಸ್ ಇದ್ದಾರೆ. ಅವ್ರಿಗೆಲ್ಲರಿಗೂ ಒಂದೇ ಒಂದು ಡೌಟು, ನಮ್ಮ ಪ್ರಿನ್ಸಿಪಲ್ ಸರ್ ಅವ್ರ ಮಗನ ಯಾವ ಸ್ಕೂಲಿಗೆ ಸೇರಿಸಿದ್ದಾರೆ? ಯಾವ ಸ್ಕೂಲ್ ಸರ್? ನಾನು ಲಿಟಲ್ ಬ್ಲಾಸಮ್ ಪ್ರೀ ಸ್ಕೂಲ್. ಲಿಟಲ್ ಬ್ಲಾಸಮ್ಮ ನೆಲಮಂಗ್ಲದಲ್ಲ, ಎಲ್ಲಿದೆ ಸರ್ ಆ ಸ್ಕೂಲ್? ಗೂಗಲಾಗಿ ಸರ್ಚ್ ಮಾಡಿದ್ದಾರೆ, ಎಲ್ಲೂ ಸಿಕ್ಕಿಲ್ಲ. ಅಥವಾ ನಾನು ಹಳ್ಳಿನಲ್ಲಿ ವಾಸ ಮಾಡುವಂಥದ್ದು, ಆ ಹಳ್ಳಿನಲ್ಲಿರೋರೆಲ್ಲರೂ ಕೇಳ್ತಾರೆ, ನಿಮ್ಮ ಮಗನ ಎಲ್ಲಿ ಹಾಕಿದ್ದೀರಾ? ಯಾಕೆಂದರೆ ನೀವು ಪ್ರಿನ್ಸಿಪಲ್ ಅಂದಮೇಲೆ ಒಳ್ಳೆ ಸ್ಕೂಲ್ನ ಬಹುಶಃ ಆಯ್ಕೆ ಮಾಡಿರ್ತೀರಾ. ಸೊ ಆಗ ನಾನು ಹೇಳ್ದೆ, ಇಲ್ಲ ಈ ಥರ ಲಿಟಲ್ ಬ್ಲಾಸಮ್ ಸ್ಕೂಲ್. ಆ್ಯಂಡ್ ಮುಖ್ಯವಾಗಿ ಲಿಟಲ್ ಬ್ಲಾಸಮ್ ಪ್ರೀ ಸ್ಕೂಲ್ಗೆ ಮೊದಲನೇ ಅಡ್ಮಿಷನ್ ನನ್ನ ಮಗನೇ. ಸೊ ಯಾಕೆ ಅಂತ ಹೇಳಿದ್ರೆ, ಅ ಜರ್ನಿ ಆಫ್ 1000 ಮೈಲ್ಸ್ ವಿಲ್ ಬಿಗ್ಯಾನ್ ವಿತ್ ಎ ಸಿಂಗಲ್ ಸ್ಟೆಪ್ ಅಂತ ಹೇಳ್ತಾರೆ. ಸೊ ನಾವು ಇವತ್ತು ಏನು ಮಾಡ್ತಾ ಇದ್ದೀವಿ ಅಂದರೆ, ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳನ್ನ, ಇನ್ಫ್ರಾಸ್ಟ್ರಕ್ಚರ್ಸ್ನ ಗಮನಿಸ್ತಾ ಇದ್ದೀವಿ. ಖಂಡಿತವಾಗ್ಲೂ ಅಲ್ಲಿ ಸಿಗ್ತಕ್ಕಿಂತ 10 ಪಟ್ಟು ಹೆಚ್ಚಿನ ಎಜುಕೇಷನ್ ಇವತ್ತು ಈ ಶಾಲೆಯಲ್ಲಿ ಸಿಗ್ತಾ ಇದೆ. ತುಂಬಾ ಖುಷಿ ಇದೆ. ಎಕ್ಸ್ಪೆಷಲಿ ಕವಿತಾ ಮೇಡಮ್ ಇರ್ಬೋದು, ಅಥವಾ ಅವರ ಸ್ಟಾಫ್ ಇರ್ಬೋದು, ಒಂದು ಮಕ್ಕಳ ಕಡೆ ಕೊಡ್ತಕ್ಕಂಥ ಗಮನ. ನಾನು ಎಷ್ಟೋ ಸರಿ ಅದನ್ನು ಗಮನಿಸ್ತೀನಿ, ನನ್ನ ಶಾಲೆಯಲ್ಲಿ ನಾನು ಇದನ್ನು ಕೊಡ್ತಾ ಇಲ್ಲ, ಇಷ್ಟೊಂದು ನನ್ನ ಮಗ ಕಲಿತಾ ಇದ್ದಾನೆ. ಸೊ ಹಾಗಾಗಿ ಇಂಥ ಒಂದು ಶಾಲೆಗೆ ನನ್ನ ಮಗನನ್ನು ನಾನು ಸೇರಿಸಿ ಖಂಡಿತವಾಗ್ಲೂ ತುಂಬ ಹೆಮ್ಮೆ ಇದೆ. ಈ ಶಾಲೆಯಲ್ಲಿ ನನ್ನ ಮಗ ಓದ್ತಾ ಇರ್ತಕ್ಕಂಥದ್ದು. ಬಟ್ ಹಾಗೇ ಒಂದೇ ಒಂದು ಬೇಸರ ಇದೆ. ಏನಪ್ಪ ಅಂತ ಹೇಳಿದ್ರೆ, ಈ ವರ್ಷಕ್ಕೆ ಇವನ ಎಜುಕೇಷನ್ ಇಲ್ಲಿಗೆ ಕ್ಲೋಸ್ ಆಗುತ್ತಲ್ಲ ಈ ಸಂಸ್ಥೆನಲ್ಲಿ ಅಂತಕ್ಕಂಥದ್ದು. ನಿಮಗೆಲ್ಲ ಆಗ ಅನಿಸ್ತಿದೆಯಾ? ಖಂಡಿತವಾಗ್ಲೂ ಇನ್ನೊಂದು 10 ವರ್ಷಗಳ ಕಾಲ ಇದೇ ಸಂಸ್ಥೆನಲ್ಲಿ ನನ್ನ ಮಗನಿಗೆ ಎಜುಕೇಷನ್ ಸಿಕ್ಕಿದ್ರೆ ಅವ್ನು ಪರವಾಗಿಲ್ಲ, ಫಸ್ಟ್ ರ್ಯಾಂಕ್ ತೊಗೊಳ್ಳೋದು ಬೇಡ ನನಗೆ. ಬಟ್ ಇಲ್ಲಿ ಕಲಿಸಿರ್ತಕ್ಕಂಥ ಶಿಸ್ತು, ಅವನ ಕೆಲಸ ಅವನೇ ಮಾಡ್ಕೊಳ್ತಾನೆ, ಮತ್ತು ಪ್ರತಿದಿನ ಬಂದು ಅಪ್ಡೇಟ್ ಮಾಡ್ತಾನೆ. ಇವತ್ತು ನನಗೆ ಹೇಳ್ದ, ಸಂಜೆ ನೀನು ಎಲ್ಲೂ ಹೋಗಬೇಡ, ನಮ್ಮ ಸ್ಕೂಲ್ ಫಂಕ್ಷನ್ ಇದೆ, ನೀನು ಬರಬೇಕು. ಅಪ್ಪ ನಮ್ಮ ಮ್ಯಾಮ್ ಹೇಳಿದ್ದಾರೆ, ಇವತ್ತು ಎಲ್ಲರೂ ಮಕ್ಕಳು 3:30ಗೆ ಹೋಗಿ ರಿಪೋರ್ಟ್ ಮಾಡ್ಕೊಳ್ಬೇಕಂತೆ. ಸೊ ಈ ವಿಚಾರಗಳು, ಸಣ್ಣ ಸಣ್ಣ ವಿಚಾರಗಳನ್ನು ಮಕ್ಕಳಿಗೆ ತುಂಬ ಶಿಸ್ತುಬದ್ಧವಾಗಿ ಕಲಿಸಿದೆ ಈ ಶಾಲೆ. ಸೊ ಹಾಗಾಗಿ ಈ ಶಾಲೆಗೆ ಮತ್ತು ಈ ಶಾಲೆಯ ಶಿಕ್ಷಕರಿಗೆ ಸದಾಕಾಲ ನಾವು ಚಿರಋಣಿ ಆಗಿರ್ತೀವಿ. ನನಗೆ ಸಿಕ್ಕಿರ್ತಕ್ಕಂಥ ಈ ಒಂದು ಗುಣಾತ್ಮಕವಾಗಿರ್ತಕ್ಕಂಥ ಶಿಕ್ಷಣ ನಿಮ್ಮೆಲ್ಲರಿಗೂ ಸಿಗಲಿ, ಜೊತೆಯಲ್ಲಿ ಇನ್ನು ಹಲವಾರು ಸಾವಿರಾರು ಮಕ್ಕಳಿಗೆ ಈ ಒಂದು ಶಿಕ್ಷಣ ಸಿಗಲಿ ಅಂತ ಹಾರೈಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.